ಕನ್ನಡ ಧ್ವನಿ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತಾ ಇದ್ದೀರಾ. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಕೋರ್ತಾ, ಏನು ಯಾವುದೇ ಭೇದ ಭಾವ ಇಲ್ಲದೆ, ಜಾತಿ ಭೇದ ಇಲ್ಲದಿರ, ಪಕ್ಷಾತೀತವಾಗಿ ನಿರಂತರವಾಗಿ ನಿಷ್ಠೆಯಿಂದ ನಾವೆಲ್ಲ ಏನಿದ್ರೆ ಅದು ನಿಷ್ಠೆಯಿಂದ ನಿಮ್ಗೆ ಬರಿಬೇಕು ಅಂತ ಹೇಳ್ತಾ, ತಮಗೆ ಒಳ್ಳೇದಾಗಲಿ ಅಂತೇಳಿ ಆ ಕೈವಾರ್ತಾ ದಿನದಲ್ಲಿ ಪ್ರಸ್ತುತ ನಿಮಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಇವತ್ತು ತುಂಬ ಖುಷಿ ಆಗ್ತಾ ಇರ್ತಕ್ಕಂಥ ದಿನ. ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಒಂದು ಏನು ಮಾಧ್ಯಮಗಳಿರ್ಬೋದು, ಯೂಟ್ಯೂಬ್ ಚಾನಲ್ಗಳಿರ್ಬೋದು, ಪತ್ರಿಕೆಗಳಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಅವರ ನಿಷ್ಠೆ, ಅವರ ಒಂದು ಕರ್ತವ್ಯ, ಅವರ ಒಂದು ಕಷ್ಟಪಡೋದಕ್ಕೆ ಪ್ರತಿ ತಿಂಗಳು, ಪ್ರತಿ ವರ್ಷ ಚಾಲನೆಗಳು ಹೆಚ್ಚಾಗಿ ಹೋಗ್ತಾ ಇದೆ. ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ಏನು ಒಳ್ಳೆಯ ದಿವಸ, ದಿನಾಂಕ 31/1/2025 ಶುಕ್ರವಾರದಂದು ಚಿಕ್ಕಬಳ್ಳಾಪುರ ಧ್ವನಿ ಕನ್ನಡ ಅಂತ ಒಂದು ಚಾನಲ್ಲು ಓಪನ್ ಆಗ್ತಾಯಿದೆ. ಅದಕ್ಕೆ ಸುಮಾರು ಬೆಳಗ್ಗೆನಿಂದ ಕೈವಾರ್ತಾ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡೋ ಮುಖಾಂತರ, ಅವರ ಒಂದು ಮನೆ ದೇವರ ಪೂಜೆ ಮಾಡೋ ಮುಖಾಂತರ ಎಲ್ಲ ಅವರ ಹಿತೈಷಿಗಳನ್ನು ಕರೆದು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಮುಖಂಡರನ್ನು ಕರೆದು ದೇವಾಲಯದಲ್ಲಿ ಪೂಜೆ ಮಾಡೋ ಮುಖಾಂತರ, ಮತ್ತು ಕೆಲವರು, ನಾನು ನೋಡಿದಂಗೆ ಕೆಲವರು ಸರ್ಕಾರಿ ನೌಕರರು ಸಹ ಭಾಗವಹಿಸಿ ಈ ಒಂದು ಚಿಕ್ಕಬಳ್ಳಾಪುರ ಧ್ವನಿ ಕನ್ನಡ ತುಂಬ ಚೆನ್ನಾಗಿ ಮೂಡಿ ಬರಬೇಕು, ಮುಂದಿನಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬೇಕು, ಒಳ್ಳೆಯ ನಿಷ್ಠೆಯಿಂದ ಮಾಡ್ತಕ್ಕಂಥ ಚಾನಲ್ಲು ತುಂಬ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಬೆಳೆದು ಒಂದು ಉತ್ತಮವಾದ ಮಟ್ಟಕ್ಕೆ ಬರಬೇಕು ಅಂತ ಎಲ್ಲರೂ ಸಹ ಅವರಿಗೆ ಆಶೀರ್ವಾದನ ಮಾಡಿ ವಿಶೇಷನ್ನು ಮಾಡಿದ್ದಾರೆ. ಅದೇ ರೀತಿ ಈ ರೀತಿ ನಾವು ಈಗ ನಮ್ಮ ಮೊಬೈಲ್ ಬಾಬಣ್ಣವರು, ನಮ್ಮ ಸುದರ್ಶನ್ ಅವರು, ನಾವೆಲ್ಲ ಮುಖಂಡರು ಸೇರಿ ಇವತ್ತು ನಾವು ಸಹ ಭಾಗವಹಿಸಿದ್ವಿ. ಕೈವಾರ್ತಾದರ ದರ್ಶನವನ್ನು ಪಡೆದು ಅವರಿಗೆ ಒಂದು ಒಳ್ಳೆಯದಾಗಲಿ, ಅವರಿಗೆ ದೇವರು ಈ ಒಂದು ಚಾನಲಲ್ಲಿ ದುಡಿಯೋದಕ್ಕೆ ದೇವರ ಆಯುಷ್ಯು, ಆರೋಗ್ಯವನ್ನು ಕೊಡಲಿ, ಮತ್ತು ಮುಂದಿನಗಳಲ್ಲಿ ಈ ಚಾನಲ್ ತುಂಬ ಚೆನ್ನಾಗಿ ಬೆಳೀಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಅಂತ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಸರ್. ಹಾಗಾಗಿ ಚಿಕ್ಕಬಳ್ಳಾಪುರ ಧ್ವನಿ ಈ ಸುದ್ದಿವಾಹಿನಿಗೆ ತುಂಬ ಹೃದಯದ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮಂಜುನಾಥ್ರವರ ಈ ಹೊಸ ಪ್ರಯತ್ನ ಏನಿದೆ ಯಶಸ್ವಿಯಾಗಲಿ, ಜೀವನದಲ್ಲಿ ಇನ್ನಷ್ಟು ಮೈಲಿಗಳನ್ನು ಅವರು ಸಾಧಿಸ್ಕೊಂಡು ಮುಂದೆ ಹೋಗಲಿ ಅಂತ ಆಶಿಸ್ತಾ, ಎಕ್ಸ್ಕ್ಲೂಸಿವ್ ಎಂಬತಕ್ಕಂತಹ ಒಂದು ಭೂತದ ಮಧ್ಯೆ ಎಕ್ಸಲೆಂಟ್ ಎಂಬತಕ್ಕಂಥ ಒಂದು ಸುದ್ದಿಯನ್ನು ಜನಕ್ಕೆ ತಿಳಿಸಲಿ, ಚಿಕ್ಕಬಳ್ಳಾಪುರದ ನಿಜವಾದ ಶೋಷಿತ ವರ್ಗದ ಜನರ ನಾಡಿ ಮಿಡಿತವಾಗಿ ಈ ಚಿಕ್ಕಬಳ್ಳಾಪುರ ಧ್ವನಿ ಹೊರಹೊಮ್ಮಲಿ ಅಂತ ತುಂಬ ಹೃದಯದಿಂದ ಆಶಿಸ್ತೇನೆ. ಬನ್ನಿ. ಚಿಕ್ಕಬಳ್ಳಾಪುರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಂದ ಪೂರ್ವಕ ಅಭಿನಂದನೆಗಳು, ಎಲ್ಲ ಒಳ್ಳೆಯದಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಿದ್ದೀನಿ. ಧನ್ಯವಾದಗಳು. ಚಿಕ್ಕಬಳ್ಳಾಪುರ ಧ್ವನಿ ನಿಜವಾಗ್ಲೂ ಚಿಕ್ಕಬಳ್ಳಾಪುರದ ಜನರ ಧ್ವನಿ ಆಗಲಿ. ಆಲ್ ದ ಬೆಸ್ಟ್ ಮಂಜು. ಚಿಕ್ಕಬಳ್ಳಾಪುರದ ಧ್ವನಿ ಅಂತಕ್ಕಂಥದ್ದು ಇವತ್ತು ಮಂಜುವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಏನಾಗ್ತಾ ಇದೆ ಅದನ್ನು ತೋರಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಹಾಗಾಗಿ ಮಂಜುವರೆಗೂ ಹಾಗೂ ಅವರ ತಂಡಕ್ಕೆ ಶುಭವಾಗಲಿ, ಒಳ್ಳೆಯ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾರೆ. ಮಂಜು ಅವ್ರಿಗೆ ಕನ್ನಡ ಧ್ವನಿ, ಚಿಕ್ಕಬಳ್ಳಾಪುರ ಧ್ವನಿ, ಕನ್ನಡ ಧ್ವನಿ ಅದ್ರ ಬೇರೆ ಸೇರಿಸಿದ್ದಾರೆ. ನಾನು ಹೆಚ್ಚಿಗೆ ಸೇರಿಸ್ತಾ ಇದ್ದೀನಿ. ಮಂಜುನಾಥ್ ಅವ್ರಿಗೆ ಶುಭವಾಗಲಿ. ಅವರು ಸದಾ ನಮ್ಮ ಸರೆಲ್ಲ ಹೇಳಿದ್ರಲ್ಲ, ಏನಿದೆ ಅದು ಸಾಮಾಜಿಕ ಮಾನವರಿಗೂ ಕೂಡ ತಲುಪುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ರಿಗೂ ಒಳ್ಳೆಯ ಸಂದೇಶ ಸಿಗಲಿ ಈ ಮೂಲಕ ಅಂತ ಪತ್ರಿಕೋದ್ಯಮ ಅವನತಿಯ ದಾರಿಯಲ್ಲಿ ಸಾಗಿದೆ. ಇನ್ನು ನನಗನ್ಸೋದು ನಮ್ಮ ಏಜ್ನವ್ರು ಸತ್ತೋದ್ರೆ ಕನ್ನಡ ದಿನಪತ್ರಿಕೆಗಳು ಕ್ಲೋಸ್ ಆಗ್ತವೆ. ಈಗಾಗಲೇ ಎಲ್ಲ ಮೊಬೈಲ್ಗಳಲ್ಲಿ ಸುದ್ದಿಗಳು ಬರ್ತಾಯಿದೆ. ಪತ್ರಿಕೋದ್ಯಮ ಅವನತಿಯ ಅಂಚಿನಲ್ಲಿದೆ. ನಾನು ಗೆಳೆಯ ಮಂಜುನಾಥ್ ಹೇಳೋದು ಒಂದೇ ಮಾತು, ದಯಮಾಡಿ ಸುದ್ದಿ ಮಾಡೋ ಬರದಲ್ಲಿ ಸುದ್ದಿ ಖಚಿತಪಡ್ಕೊಂಡು ಸುದ್ದಿ ಮಾಡು. ಯಾರಿಗೇ ಆಗಲಿ ಮನಸ್ಸಿಗೆ ನೋವಾಗುವಂಗೆ, ಒಬ್ಬರಿಗೆ ಚ್ಯುತಿ ಬರೋಂಗೆ, ಅವ್ರಿಗೆ ಅವಮಾನ ಆಗೋಂಗೆ ಸುದ್ದಿ ಮಾಡಿದ್ರೆ ಆಮೇಲೆ ಅದಕ್ಕೆ ಎಷ್ಟೇ ಪರಿಹಾರ ಕೊಟ್ಟರು ಅದು ಪರಿಹಾರ ಅಲ್ಲ. ದಯಮಾಡಿ ಸುದ್ದಿ ಮಾಡುವಾಗ ಎಚ್ಚರಿಕೆಯಿಂದ ಸುದ್ದಿಯನ್ನು ಖಚಿತಪಡಿಸ್ಕೊಂಡು ಸುದ್ದಿ ಮಾಡುವಂತ ಹೇಳಿ, ಸಮಾಜದಲ್ಲಿನ ಶೋಷಿತರ, ದೀನ ದಲಿತರ, ಬಡವರ, ಅನಾಥರ ಪರವಾಗಿ ಈ ಧ್ವನಿ ಮೂಡಲಿ, ಚಿಕ್ಕಬಳ್ಳಾಪುರ ಧ್ವನಿ ಅವ್ರ ಪರ ಉಳೀಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ.